ಯಾವಾಗ ಮಾನಸ ಸರೋವರದಿಂದ ಇಲ್ಲಿವರೆಗೂ ನಿಮ್ಮ ಈ ಜೋಡಿನ ಜನ ಇವತ್ತಿಗೂ ಮೆಚ್ಕೋತಾರೆ, ಇವತ್ತಿಗೂ ನೀವಿಬ್ರು ಜೊತೆಗೆ ಆಕ್ಟ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಬ್ಬರು ಜೊತೆ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ಅವಾಗ ಜನ ಹೇಳೋದು ಒಂದೇ ಅಮ್ಮ, ಏನಿರ್ಬೋದು ಹೇಳಿ ನೋಡೋಣ. ವೈಮನಸ್ಸಾಗಿದೆ. ನೀನೇ ಸಾಕಿದ ಗಿಣಿ. ಇಬ್ಬರು ನಾವು ಅಷ್ಟು ಇಷ್ಟಪಟ್ಟರು ತಿರ್ಗಾ ಯಾಕಿದು ಆ್ಯಕ್ಟ್ ಮಾಡ್ತಿಲ್ಲ, ನಮ್ಮನೇನು ಕುಕ್ಕಕ್ಕೆ ಬಂದಿದ್ದೀರಾ ಅಂತ. ಗುರುಗಳು ಆ ಹಾಡನ್ನ ಹಾಕಿದ್ದು ಬೇರೆ ಇರ್ಬೋದು, ಜನದ ಮನಸ್ಸಿಗೂ ಆ ಭಾವನೆ ಕೊಡೋಕ್ಕೆ ನಾವು ಇಷ್ಟಪಡ್ತಿಲ್ಲ. ನಮ್ಮ ಕೈ ಶಕ್ತಿ ಇದೆ, ಮಾಡ್ತೀವಿ, ಮಾಡುವಂಥ ವಯಸ್ಸಿದೆ, ಮಾಡುವಂಥ ತಾಕತ್ತಿದೆ, ಮಾಡುವಂಥ ಆಸೆ ಇದೆ, ಆಕಾಂಕ್ಷೆ ಇದೆ. ಅದಕ್ಕೆ ತುಂಬಾನೇ ಖುಷಿ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ನಾನು ಚಿಕ್ಕ ವಯಸ್ಸಿಂದ ಅಂದರೆ ಮಂಜುಳಾ ಶ್ರೀನಾಥ್ ಜೋಡಿ ಹಿಟ್ ಪೇರ್ ಅಂತ ಹೇಳಿ ನಾನು ಹುಚ್ಚೆದ್ದು ಅವ್ರ ಸಿನಿಮಾಗಳಿಗೆ ಹೋಗ್ತಿದ್ದೆ. ನಿಜವಾಗ್ಲೂ ಖಂಡಿತ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಅವ್ರ ಜೊತೆ ನಾನು ಪೇರ್ ಆಗಿ ಹಿಟ್ ಆಗಿದ್ವಿ ಅಂತಂದರೆ ನನ್ನ ಒಂದು ಸಂತೋಷಕ್ಕೆ ಒಂದು ಲಿಮಿಟೇ ಇಲ್ಲ. ಅದನ್ನು ನಾನು ರಿಯಲಿ ಐ ಆಮ್ ಎಂಜಾಯಿಂಗ್ ಈಚ್ ಡೇ, ಈಚ್ ಕ್ಷಣನೂ ನಾನು ಅವ್ರ ಜೊತೆ ನಾನು ಅದನ್ನು ಅನುಭವಿಸೋಕ್ಕೆ ನಾನು ತುಂಬ ಮನಸ್ಫೂರ್ತಿಯಾಗಿ ಸಂತೋಷವಾಗಿ ಕೆಲಸ ಮಾಡ್ತಾಯಿದ್ದೀನಿ ಅವ್ರ ಜೊತೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ ಕೈಂಡ್ ಕೋಆಪ್ರೇಷನ್. ನಾನು ಆ್ಯಕ್ಟ್ ಮಾಡೋದಕ್ಕೂ ಇವ್ರ ಇಂಡಸ್ಟ್ರಿಗೆ ಬರೋದಕ್ಕೂ ಕಾರಣವಾದವ್ರು ನಮ್ಮ ಪ್ರೊಡ್ಯೂಸರು, ನನ್ನ ಹೀರೋ, ನನ್ನ ಫಸ್ಟ್ ಹೀರೋ, ನನ್ನ ಪ್ರೊಡ್ಯೂಸರ್ ಎಲ್ಲ. ಎಷ್ಟೋ ಜನ ಇವತ್ತಿಗೂ ಪದ್ಮಾವಾಸಂತಿ ಶ್ರೀನಾಥ್ ಸರ್ ಅಂತಂದ್ರೆ ಜೋಡಿ ಅಷ್ಟೇ ಅಲ್ಲ, ನಿಜವಾಗ್ಲೂ ಗಂಡ ಹೆಂಡತಿನೇನೋ ಅನ್ನುವಷ್ಟು ಮಟ್ಟಿಗೆ, ಅಂದ್ರೆ ಗೂಗಲ್ ಸರ್ಚ್ ಹೋದ್ರೆ ಇಬ್ರದ್ದು ಕಪಲ್ ಅನ್ನೋ ತರ ಬರುತ್ತೆ. ತುಂಬಾ ಜನ ಚಾಮುಂಡಿ ದೇವಸ್ಥಾನದಲ್ಲೂ ಕೇಳ್ತಾರೆ ಶ್ರೀನಾಥ್ ಹೇಗಿದ್ದಾರೆ, ಚೆನ್ನಾಗಿದಾರ ಅಂತ. ನನ್ನ ಹೆಂಡತಿ ಹೆಸರು ಗೀತಾಮ್ಮ. 53 ವರ್ಷ ತೆಗೆ ಅವಳು ಮೀಟ್ ಮಾಡಿದೆ, ಮದುವೆ ಮಾಡ್ಕೊಂಡೆ, ಲವ್ ಮಾಡಿದೆ, ಎಲ್ಲ ಮಾಡಿದೆ. ಅವಳು ಕೇಳಿದ್ರೆ ಏನು ಅನ್ಕೋತಾಳಮ್ಮ, ಆದರೆ ಅವಳು ಏನು ಅಂದ್ಕೊಳ್ಳಲ್ಲ. ಜನ ಇಷ್ಟಪಟ್ಟಾಗ ಹೋಗಿ ಆ್ಯಕ್ಟ್ ಮಾಡಬೇಕಾದ್ದು ನಿನ್ನ ಧರ್ಮ ಅಂತ. ಎಲ್ಲ ಸಾಕಾಯ್ತು ಕಂತೆ ಬಂದಿರ್ಬೋದು ಅಂದರೆ ಕತ್ತಿಳಿದು ಆಚೆ ದಬ್ಬಿ ಆ್ಯಕ್ಟ್ ಮಾಡು, ನಿನ್ನಲ್ಲಿರೋ ಶಕ್ತಿ ಅದು ಮಾಡು ಅಂತ ಕಳಿಸ್ತಾ ಇದ್ದಾಳೆ. ಹಾಗೆ ಮಾತು. ಅಲ್ಲ, ನಿಮ್ದು ಅಷ್ಟು ಸೂಪರ್ ಹಿಟ್ ಜೋಡಿ ಅಂತ ಅವಾಗಿಂದನೂ ಇವಾಗ್ಲೂ ಎಷ್ಟೊಂದು ಜನ ಹಂಗೆ ಸರ್ಚ್ ಮಾಡೋದು. ನಾನು ಆಕ್ಚುಲಿ ಇವಾಗ ಗೂಗಲ್ ಓಪನ್ ಮಾಡಿದ್ರೆ ಪದ್ಮಾವಸಂತಿ ಅಂತ ಸರ್ಚ್ ಮಾಡಿದ್ರೆ ಶ್ರೀನಾಥ್ ಅಂತ ಪಕ್ಕದಲ್ಲಿ ಬರುತ್ತೆ. ಅಷ್ಟು ಸೂಪರ್ ಹಿಟ್ ಜೋಡಿ ಅಂತ. ಆ ಸ್ನೇಹದ ಬಗ್ಗೆ ಏನ್ ಹೇಳ್ತೀರಾ? ಆಗಿಂದ ಈಗಿನವರೆಗೂ ಆ ಸ್ನೇಹ ಇಲ್ಲಿ ಕೂಡ ಆ ಫ್ರೀಡಮ್ ಇದೆ ಇಬ್ಬರಿಗೂ, ಅಂದ್ರೆ ಒಂದು ಬಾಂಡಿಂಗ್ ಇದೆ. ಖಂಡಿತ ಇದೆಮ್ಮ. ಅದಕ್ಕೂ ನಮ್ಮ ಗುರುಗಳೇ ಕಾರಣ. ಪುಟ್ಟಣ್ಣ ಕಣಗಾಲವರು ಅವರ ಸಿನಿಮಾದಲ್ಲೇ ಪದ್ಮನ ಇಂಟ್ರೊಡ್ಯೂಸ್ ಮಾಡಿ ನಮ್ಮನ್ನು ಜೋಡಿಯಾಗಿ ಹಾಕಿದ್ದವರು. ಅವರೇ ಹೇಳ್ಕೊಟ್ಟಿರೋದು, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಯಾವತ್ತೂ ಪ್ರಯಾಣಿಕರಾಗಿರಿ, ನಿಮ್ಮ ಸಂತೋಷ ನಿಮ್ಮ ಹತ್ರ ಇರುತ್ತೆ ಅಂತ. ಅವರು ಅದನ್ನೇ ಬರೆದು ನಮ್ಮ ಕೈ ಹೇಳ್ಸಿದ್ಮೇಲೆ ಅದನ್ನು ನಾವು ಮರೀಕಾಗತ್ತಾ? ಮಾನಸ ಸರೋವರ ಬಂದು ಇವಾಗ 43 ವರ್ಷ ಆಗಿದೆ. 43 ವರ್ಷ ಆದ್ರೂ 4 ದಿವಸ ತೆಗೆದು ಮೀಟ್ ಮಾಡಿದ್ರು ಅನ್ನೋ ಥರ ಆ ಸ್ನೇಹನ ಇಟ್ಕೊಂಡಿದ್ದಾಗ ಇಬ್ಬರು ಬಾಂಡಿಂಗು ಚೆನ್ನಾಗಿರುತ್ತಮ್ಮ. ನಮ್ಮ ಬಾಂಡಿಂಗ್ ಚೆನ್ನಾಗಿದ್ದಾಗ ನಮ್ಮ ಅಭಿನಯ ಚೆನ್ನಾಗಿ ಬರುತ್ತೆ. ನಮ್ಮ ಅಭಿನಯ ಚೆನ್ನಾಗಿ ಬಂದಾಗ ಜನ ಇಷ್ಟಪಟ್ಟು ನಾವು ನೋಡಬೇಕು ಅಂತ ಆಸೆ ಪಡೋದು ಸ್ವಾಭಾವಿಕ ಆಗುತ್ತೆ. ಆ ಸ್ವಾಭಾವಿಕತೆ ಬಂದಿದ್ದಕ್ಕೆ ನಮ್ಮ 7 ಜನದ ಪುಣ್ಯ ಅನ್ಕೋತೀವಿ, ಜನಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಇನ್ನೊಂದು ವಿಶೇಷ ಏನಂದರೆ, ಈ ಸೀರಿಯಲಲ್ಲಿ ಮಾನಸ ಸರೋವರ ಚಿತ್ರದಲ್ಲಿ ಏನು ಹೆಸರುಗಳು ಡೈರೆಕ್ಟರ್ ಇಟ್ಟಿದ್ರು, ಆನಂದ್ ವಾಸಂತಿ ಅಂತ, ಅದೇ ಹೆಸರನ್ನ ಗೌರಿಶಂಕರದಲ್ಲಿ ಉಪಯೋಗಿಸ್ತಾ ಇದ್ವಿ. ಅದೇ ಹೆಸರುಗಳನ್ನ ಇಟ್ಕೊಂಡು ಈ ಪಾತ್ರಕ್ಕೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಆದರೆ ಆ ಪಾತ್ರಗಳು ಈ ಪಾತ್ರಗಳು ಬೇರೆ 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 ವಿಭಿನ್ನವಾಗಿದೆ. ಹೆಸರು ಮಾತ್ರ ಅದೇ. ಅದನ್ನು ನೋಡಿದಾಗ ತಿರ್ಗಾ ನಿಮ್ಮ ಪ್ರಶ್ನೆಗೆ ಬರ್ತೀನಿ, ವಿಶೇಷ ಅನ್ನಿಸ್ತು, ಒಪ್ಕೊಂಡಿದ್ದೀನಿ. ಏನಾದರೂ ಒಂದು ನಮ್ಮ ಜೊತೆ ಒಂದು ಫ್ಯಾನ್ಸ್ ನೀವು ಜೊತೆಗಿದ್ದಾಗ ಬಂದು ಏನಾದರೂ ಕೇಳಿರೋದು, ಒಂದು ವಿಶೇಷವಾದಂಥ ಘಟನೆ ನೆನೆಸ್ಕೊಳ್ಳೋದಾದ್ರೆ ಎಲ್ಲಾದ್ರೂ ಆಗಿರ್ಬೋದು, ಸೆಟ್ಟಲ್ ಆಗಿರ್ಬೋದು, ಅಥವಾ ನೀವು ಹೊರಗಡೆ ಹೋದಾಗ ಆ ಥರದ್ದು ಏನಾದರೂ ವಿಶೇಷ ಪ್ರಸಂಗನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ವಿಶೇಷ ಪ್ರಸಂಗ ನೂರಾರು ಇರ್ತದೆ, ಸಾವಿರಾರು ಇರ್ತದೆ. ನನಗೆ ಇವತ್ತು ವಿಶೇಷ ಅಂದರೆ ಒಂದೇ ಒಂದು ಹೇಳ್ದ, ಎಲ್ಲೋ ಇದ್ದು ಗೌರಿಶಂಕರ ಶೂಟಿಂಗು, ಶ್ರೀನಾಥ್ ಪದ್ಮಾವಸಂತಿ ಇವತ್ತಿದ್ದಾರಂತೆ ಅಂದಾಗ ಅಲ್ಲಿಂದ ಇಲ್ಲಿವರೆಗೂ ಬಿಸಿಲನ್ನೂ ನೆನೆಸ್ಕೊಳ್ದೆ ಇಲ್ಲಿಗೆ ಬಂದು ನಮ್ಮನ್ನು ಒಂದು ಇಂಟರ್ವ್ಯೂ ಮಾಡಬೇಕು. ಒಂದು ಇಂಟರ್ವ್ಯೂ ಮಾಡೋದು ನಮ್ಮ ಪುಣ್ಯ ಅಂತ ನಿಮ್ಮ ಮಾತು, ನಿಮ್ಮ ಕೈಲಿ ಇಂಟರ್ವ್ಯೂ ಮಾಡಿಸ್ಕೊಳ್ಳೋದು ನನ್ನ ಪುಣ್ಯ ಅಂತ ನಾನು ಹೇಳಿದೆ. ಈ ಎರಡು ಪುಣ್ಯ ಸೇರುತ್ತಲ್ಲ,
ಅದೇ ಒಂದು ಈ ಥರದ ಅನುಭವ ಬೇಕಾದಷ್ಟಿದೆಯಮ್ಮ. ನಾನು ನಿಮ್ಮನ್ನು ಮರೆಯೋಕ್ಕಾಗಲ್ಲ. ಬಂದು ಕೇಳಿದ್ರಲ್ಲ, ಅಷ್ಟು ಸಂತೋಷವಾಗಿ ಕೇಳಿದ್ರಲ್ಲ, ಅಷ್ಟು ನಮಗೆ ಯಾರಲ್ಲ ಫ್ಯಾನ್ಸ್ ಅಂತ ಹೇಳಲ್ಲ, ನನ್ನ ಸ್ನೇಹಿತರು. ಇಂಥ ಸ್ನೇಹಿತರು ನನ್ನ ಜನ್ಮದಲ್ಲಿ ಸಿಕ್ಕಿರೋದು 7 ಜನ್ಮದ ಪುಣ್ಯ ಅಂತ ನಾನು ಇಡೀ ಕರ್ನಾಟಕದ ಜನನ ನಮಸ್ಕಾರ ಮಾಡ್ತೀನಿ. ನಿಮ್ಮ ಸ್ನೇಹ ನಮಗೆ ಯಾವತ್ತೂ ಇರಲಿ. ಮೇಡಮ್ ನೀವೇನಾದ್ರು ಆಗ್ಲೇ ಏನೋ ಟ್ರಾಲಿ ಅಂತ ಶೇರ್ ಮಾಡಿ ಅದು ಏನಾದರೂ ಸಿನಿಮಾ ನಮ್ಮ ಮಾನಸರೋವರ ಶೂಟಿಂಗಲ್ಲಿ ಆ್ಯಕ್ಚುಲಿ ನಡೆದಿದ್ದು. ಬೆಟ್ಟದ ಮೇಲೆ ಕ್ರೇನ ತೊಗೊಂಡು ಹೋಗಿದ್ರು, ಬೆಟ್ಟದ ಮೇಲೆ ನಡೀತಾ ಇತ್ತು. ನಾವೆಲ್ಲ ಹಿಂಗೆ ರೆಡಿ ಆಗ್ತಿತ್ತು ಲೈಟಿಂಗ್ ಎಲ್ಲ ಅಂತ ಕೂತಿದ್ವಿ, ಡೈರೆಕ್ಟ್ರು ಸಾರು ನಾವು ಎಲ್ಲರೂ ಒಟ್ಟಿಗೆ ಕೂತಿದ್ವಿ. ಅದು ಬೆಟ್ಟದ ಮೇಲೆ ಯಾವಾಗ ಟ್ರಾಲಿ ತಾನೇ ಇದು ಕ್ರೇನ್ ತೊಗೊಂಡು ಹೋಗಿದ್ರು. ಆ ಕ್ರೇನು ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಹುಡುಗರಿಗೆ ಹೇಳ್ಕೊಂಡು ಹೋಗುವಾಗ ಅದು ಸೀದಾ ಇಳೀತು ಕೆಳಗೆ. ನಾವೆಲ್ಲ ಕೂತಿದ್ದೀವಿ. ಆ್ಯಕ್ಚುಲಿ ಶ್ರೀನಾಥ್ ಅವರು ಪುಟ್ಟಣ್ಣ ಸಾರು ಅಣ್ಣ ಅಂದರು. ತಕ್ಷಣ ಇವ್ರನ್ನ ಹೇಳ್ಕೊಂಡು ಆ ಕ್ರೇನ್ ಜಸ್ಟ್ ಪಾಸ್ ಬೈ. ನಿಜವಾಗ್ಲೂ ಅದು ಆಗದೆ ಹೋಗಿದ್ದಿದ್ರೆ ಇವತ್ತು ನನಗೆ ಬೇರೆ ಹೆಸರಿರೋದು. ಸಿಕ್ಕಾಬಟ್ಟೆ ಅದೊಂಥರ ಟೆನ್ಷನು, ಒಂಥರ ಶಾಕ್ ಎಲ್ರಿಗೂ. ಅದು ಹೋಗಿ ಉರುಳಿ ಡೌನು ಕೆಳಗಡೆ ಬಿದ್ದುಬಿಡ್ತು ಕ್ರೇನು. ಅದೊಂದು ತುಂಬ ಒಂಥರ ಇದು. ಆಮೇಲೆ ತುಂಬ ಇದ್ದಾವೆ. ನಿನ್ನೆ ಸಾಕಿದ ಗಣಿ ಸಾಂಗಲ್ಲಿ ಬೆಟ್ಟ ಇದೇನು ಎದೆ ಎಲ್ಲ ಸಿಡೀತಲ್ಲೋ ಅಂತ ಒಂದು ಇದಕ್ಕೆ ಬಾಂಬ್ ಸಿಡಿಸ್ತಾರೆ. ಆ ಬಾಂಬ್ ಹತ್ರನೇ ಕುಡಿಸಿದ್ದಾರೆ. ಬಾಂಬ್ ಸಿಡಿಸೋದು ಅದು ತುಂಬ ಹತ್ರ ಕೂತ್ಕೊಂಡು ಆ ಬಾಂಬ್ ಸಿಡೀತು. ಆ್ಯಕ್ಚುಲಿ ಆ ಸಿಡ್ದಿದ್ದ ಬಾಂಬಲ್ಲಿ ಕಲ್ಲುಗಳು ಹೊರಗಡೆ ಬಿದ್ದು ಸಾರ್ ತಲೆ ಮೇಲೆ ಮೈ ಮೇಲೆಲ್ಲ ಬಿತ್ತು. ಹಂಗೆ ಕೂತಿದ್ದಾರೆ ಶಾರ್ಟಲ್ಲಿ. ನೀವು ಬೇಕಾದ್ರೆ ಗಮನಿಸಿ, ಹಂಗೆ ನಾವು ತುಂಬ ದೂರದಲ್ಲಿದ್ದೀವಿ ಶೀಟ್ ಕೆಳಗಡೆ. ಶೀಟ್ ಮೇಲೆಲ್ಲ ಕಲ್ಗಳು ಬಿದ್ದು ನಾವು ಇವ್ರ ಮೇಲೆ ಎಲ್ಲಿ ಬಿತ್ತು ಅಂದರೆ ಆ ಕ್ಯಾರೆಕ್ಟ್ರಲ್ಲಿ ಅಷ್ಟು ಇನ್ವಾಲ್ವ್ ಆಗಿ ಅವೆಲ್ಲ ನಾನು ಕಲ್ತವಳು. ಅದನ್ನೆಲ್ಲ ಸಾರದ ಇನ್ವಾಲ್ವ್ಮೆಂಟ್ ಆಗಲಿ, ಅದು ಹೇಳ್ಕೊಡೋದಾಗಲಿ, ಪುಟ್ಟಣ್ಣವ್ರು ಹೇಳ್ಕೊಡೋದು ಅದೆಲ್ಲ ತುಂಬ ವಿಶೇಷ. ನನಗೆ ಆ ಸಿನಿಮಾ ಎಷ್ಟು ವಿಶೇಷ ಅಂದರೆ ಅಷ್ಟು ವಿಶೇಷ. ನಾನು ಇವತ್ತು ಏನಿದ್ರು ಆ ಒಂದು ಸಿನಿಮಾದಿಂದ ಇವತ್ತು. ನಮಗೆ ಆ ಸಿನಿಮಾ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಂತ ಕಲಾವಿದರನ್ನ ಕನ್ನಡ ಇಂಡಸ್ಟ್ರಿ ಕೊಡುಗೆ ನೀಡಿದ್ರಲ್ಲ, ಅದು ಕನ್ನಡ ಇಂಡಸ್ಟ್ರಿ ಪುಣ್ಯ. ಒಂದೇ ಒಂದು ಮಾತು ಹೇಳಬೇಕು. ಇಲ್ಲಿಯ ಪ್ರತಿಯೊಬ್ಬ ನಿರ್ದೇಶಕರು, ನಿರ್ಮಾಪಕರು, ಸ್ಟೋರಿ ರೈಟರು, ಡೈಲಾಗ್ ರೈಟರು, ಮ್ಯೂಸಿಕ್ ಡೈರೆಕ್ಟರು, ಸಿಂಗರ್ಸು, ಆ್ಯಕ್ಟರ್ಸು, ಪ್ರತಿಯೊಬ್ಬರು, ನಮ್ಮ ಟೆಕ್ನಿಷಿಯನ್ಸು ಎಲ್ಲರೂ ಒಂದು ಮನೆಯವ್ರ ಥರ ಇದ್ದು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಮನೆಯಿಂದ ಆಚೆ ಹೋಗಿ ಶೂಟಿಂಗ್ ಅಂತ ಹೋದರೆ ನಮ್ಮ ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಶೂಟಿಂಗ್ ಮಾಡ್ದಂಗೆ ಇರ್ತದೆ. ಆ ಅಟ್ಮಾಸ್ಫಿಯರ್ನ, ಆ ಪ್ರೀತಿ ವಿಶ್ವಾಸ ಕೊಟ್ಟ ಇಡೀ ಚಿತ್ರರಂಗಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಗೌರಿ ಶಂಕರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳು, ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳಿ ಫಸ್ಟ್. ವೀಕ್ಷಕರಿಗೆ ನಾವು ಹೇಳೋದಿಷ್ಟೇ, ನೀವು ಎದುರು ನೋಡ್ತಿರುವ ಅನೇಕ ರೀತಿಯ ವಿಶೇಷಗಳು ಈ ಸೀರಿಯಲ್ನಲ್ಲಿ ನಿಮಗಿದೆ. ಆ ವಿಶೇಷವಾಗಿ ನಾವು ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ಅದರಲ್ಲಿ ಅಕಸ್ಮಾತ್ ಸ್ವಲ್ಪ ಕಮ್ಮಿ ಆದ್ರೂ ತಪ್ಪನ್ನು ಹೊಟ್ಟೆಗೆ ಹಾಕ್ಕೊಂಡು ಒಪ್ಪನ್ನು ಕೊಟ್ಟು ಈ ಸೀರಿಯಲ್ನ ಗೆಲ್ಲಿಸಿ, ಅದೇ ನಮ್ಮ ಆಸೆ. ನಮ್ಮ ಆಸೆ ಪಟ್ಟಾಗ ಗೆಲ್ಲಿಸೋದು ನಿಮ್ಮ ಕರ್ತವ್ಯ ಆಗುತ್ತೆ. ಧರ್ಮ ಆಗುತ್ತೆ, ಸ್ನೇಹ ಆಗುತ್ತೆ, ಪ್ರೀತಿ ಆಗುತ್ತೆ, ವಿಶ್ವಾಸ ಆಗುತ್ತೆ. ಇದಿಷ್ಟನ್ನು ನಮಗೆ ನಮ್ಮ ಇಡೀ ಗೌರಿಶಂಕರ ಯೂನಿಟ್ ಕೊಡಿ ಅಂತ ನಾವು ಕೇಳ್ಕೊತೀವಿ.